ಪಾಂಡವಪುರ ತಾಲೂಕಿನ ದೊಡ್ಡಬೆಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸತತ 15 ದಿನಗಳ ಕಾಲದಿಂದ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಎಂಬ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿದೆ. ದೊಡ್ಡಬೆಳ್ಳೂರು ಗ್ರಾಮ ಪಂಚಾಯತಿ ಆವರಣದಲ್ಲಿ ನಡೆದ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮದ ಅಂತಿಮ ದಿನದ ಸಮಾರೋಪ ಸಮಾರಂಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಯಿತು. ನಂತರ ಸತತ 15 ದಿನಗಳ ಕಾಲ ಶ್ರಮಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳನ್ನು ಸೇರಿದಂತೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಬೇಸರದ ಮುಖಂಡರು, ಕಾರ್ಯಕರ್ತರಿಗೆ ಗೌರವ ಸಲ್ಲಿಸಲಾಯಿತು. ಅಧ್ಯಕ್ಷತೆ ವಿಷಯದ ಮೇಲ್ಪಡಿಸಿದ ದರ್ಶನ್ ಪುಟ್ಟಣೆ ಮಾತನಾಡಿ, ಕಾರ್ಯಕ್ರಮದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಿದರೂ ಇನ್ನೂ ಅನೇಕ ಸಮಸ್ಯೆಗಳು ಉಳಿದಿವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒದಗಿಸಲಾಗುವುದು ಎಂದರು. ಈ ಮಹತ್ತರ ಕಾರ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ ಎಲ್ಲ ತಾಲೂಕಾಡಳಿತ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಹಾಗೂ ಇದಕ್ಕೆ ಅತಿ ಹೆಚ್ಚು ಸಮಾವೇಶದ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿರಾಜ್, ಉಪಾಧ್ಯಕ್ಷ ಶಕುಂತಲಾ, ಪಿಡಿಒ ಪುರುಷೋತ್ತಮ್, ಕಸಬಾ 2ನೇ ವೃತ್ತದ ರಾಜಸ್ವ ನಿರೀಕ್ಷಕ ಪ್ರಕಾಶ್, ತಾಲೂಕು ಭೂಮಾಪಕ ಅಧಿಕಾರಿ ಭಾಸ್ಕರ್, ಪಿಎಚ್ಒ ಡಾಕ್ಟರ್ ಸಿ ಅರವಿಂದ, ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಂದ್ರ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಸನ್ನ, ಪಂಚಾಯತ್ ರಾಜ್ ಇಲಾಖೆ ಎಡೆಬಲಿ ರಮ್ಯಾ, ನೀರು ನೈರ್ಮಲ್ಯ ಇಲಾಖೆ ಎಡೆಬಲಿ ಮಮತಾ, ಶ್ರೇಷ್ಠರ ಕಮಲ, ಚಿಕ್ಕಬಳ್ಳಾಪುರ ಸಮುದಾಯ ಆಸ್ಪತ್ರೆ ವೈದ್ಯಾಧಿಕಾರಿ ಜೆಎಸ್ ಸುಷ್ಮಾ, ಸಿಡಿಪಿಒ ಪೂರ್ಣಿಮಾ ಸೇರಿದಂತೆ ಪಂಚಾಯತಿ ಸದಸ್ಯರಾದ ಜ್ಞಾನಂದ, ಲಿಂಗರಾಜ, ಮಂಗಳಮ್ಮ, ಶಿವಲಿಂಗ, ಮಂಜುಳ, ಕಾರ್ಯದರ್ಶಿ ಮಾದೇವ, ಮಾಜಿ ಶಿವಣ ಸೇರಿದಂತೆ ಹಲವರು ಭಾಗವಹಿಸಿದರು. ಈ ವೇಳೆ ವಿಕಲಚೇತನರಿಗೆ ಸಾಧನ ಸಲಕರಣೆ ವಿತರಿಸಲಾಯಿತು. ಜೊತೆಗೆ ಈ ವೇಳೆ ಈ ಸ್ವತ್ತುಗಳನ್ನು ಸೇರಿದಂತೆ ಹಲವು ಸೌಕರ್ಯಗಳನ್ನು ವಿತರಿಸಲಾಯಿತು. ಅಂಗನವಾಡಿಗೆ LED ಟಿವಿಗಳನ್ನು ವಿತರಿಸಲಾಯಿತು. ಸರ್, ನನ್ನ ಗಂಡ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಏನಕ್ಕೆ ಸಮಯ ಕೇಳೋದು ಸರ್? ನಾವು ಈ ಮೆಂಬರ್ ಹತ್ರ ಸಮಯ ಕೇಳಬೇಕು ಅನ್ನೋ ಪಾಯಿಂಟೇ ಬಂದಿರೋದು ಇಲ್ಲಿ. ಈಗ ಮನುವನ್ನ ಮೆಂಬರ್ ಆಗಿದ್ದಾರೆ ಅನ್ಕೊಳ್ಳಿ, ಈಗ ನಾವು 5 ವರ್ಷ ವೋಟ್ ಹಾಕಿದ್ಮೇಲೆ ಕ್ರಿಮಿನಲ್ ಕೇಸ್ ಅಂತ ಪ್ರೂವ್ ಆದ್ಮೇಲೆ ತರೋದು ಹೇಳಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಐತೆ. ಹಣ ನೀವು ನ್ಯಾಯ ಕೊಡ್ಸೋದಾಗಿದ್ರೆ ಅವತ್ತೇ ಕೊಡ್ಸ್ಬೋದಾಯ್ತು. ಈ ಬಾರಿ ಹೊಸದಾಗಿ ಲಭ್ಯವಿರುವಂತಹ ಶ್ರೀಮತಿ ಉಮಾಶ್ರೀ ಕೆಂಪೇಗೌಡರಿಗೆ ನಮ್ಮ ಇಲಾಖೆಯಿಂದ ಮತ್ತು ಡಿಸೆಂಬರ್
ಅವರಿಗೆ ಬೇರೆ ಆ ಮಕ್ಕಳ ಭವಿಷ್ಯ ಏನಾಗಿದೆ ಅನ್ನೋದು ಕ್ಲಿಯರ್ ಹೇಳಿ ಹೋಗ್ಬೇಕು. ನನ್ನ ತಾಕತ್ತಾಗಿ ನಮ್ಮ ಒಂದು ಬಾಲ್ಯ ವಿವಾಹ ಒಂದು ಸಾಮಾಜಿಕ ಬೇಡು ಅಂತ ಹೇಳ್ಬೋದು. ಅವರು ಏನ್ ಹೇಳ್ತಾ ಇದ್ದಾರೆ, ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಏನು ಒಂದು ಅರಿವು ನಾನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. 15 ವರ್ಷಕ್ಕಿಂತ ಏನು ಒಂದು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಂಥದ್ದು, 21 ವರ್ಷಕ್ಕಿಂತ ಅವರಿಗೆ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡುವಂಥದ್ದು ಅಪರಾಧ ಆಗಿದೆ. ಅವರಿಗೆ ನಾವು ಒಂದು ವರ್ಷದ ಪನಿಷ್ಮೆಂಟ್ ಕೂಡ ಅವರಿಗೆ ಅದು ಕೂಡ ಒಂದು ಬಾಲ್ಯ ವಿವಾಹದ ಪ್ರಯತ್ನ ಕೂಡ ಆಗ್ತಾನೆ ಇದೆ. ನಮ್ಮಲ್ಲಿ ಈಗ ನಾನು ಒಂದು 2 ವರ್ಷದಲ್ಲಿ ಒಂದು 22 ಪ್ರಕರಣಗಳು ವರ್ಷದಲ್ಲಿ ದಾಖಲಾಗಿವೆ. ಅದರಲ್ಲಿ ನಾವು ನಂತರ ಅದರಲ್ಲಿ 7 ಪ್ರಕರಣಗಳು FIR ಆಗಿತ್ತು. ಕಳೆದಲ್ಲಿ 10 ಈ ಒಂದು ಏಪ್ರಿಲ್ನಿಂದ ನಮಗೆ 4 ಪ್ರಕರಣಗಳು ದಾಖಲಾಗಿದೆ. ಈಗ ಮೊನ್ನೆ ಕೂಡ ಈ ಒಂದು ಸೊಸೈಟಿ ಆಗ್ತಿದೆ ಕಂಡು ಈ PDO ಎಲ್ಲ ಈ ಒಂದು ತಾಲೂಕಿನ ಎಲ್ಲ ಅಧಿಕಾರಿಗಳು ಇಲ್ಲಿ ನಾವು ನಮ್ಮ ಇಲಾಖೆ ಈಗ ಎಲ್ಲ ಇಲಾಖೆಗಳು ಕೂಡ ಕೈ ಜೋಡಿಸಿ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೆ ನಮ್ಮಲ್ಲಿ ಈಗ ಏನಿದೆ ಒಂದು ನಿಮ್ಗೆ ಯಾಕೆ 15 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಅಂತಂದ್ರೆ ಅವರಿಗೆ ಇವತ್ತಿನ ದಿನ ಕಾನೂನುಗಳಲ್ಲಿ ನಾವು ಏನೇ ಇವಾಗ ನಾವೆಲ್ಲ ರೀತಿಯಿಂದ ಓದಿದ್ವು, ನಾವು ಒಂದು ಉತ್ತಮವಾದಂಥ ಸ್ಥಾನದಲ್ಲಿದ್ದು ಕೂಡ ಒಂದು ಸಮಾಜದಲ್ಲಿ ಒಂದು ಸಂಸಾರದಲ್ಲಿ ನಾವು ಸಮಸ್ಯೆಗಳು ಬಂದಾಗ ಹೆಣ್ಮಕ್ಳುಗಳು ಎದುರಿಸೋದು ಕಷ್ಟ ಆಗಿರುತ್ತೆ. ಆದ್ರೆ 15 ವರ್ಷಕ್ಕಿಂತ ಮುಂಚಿತವಾಗಿ ಮದುವೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಉತ್ತಮವಾದಂಥ ಶಿಕ್ಷಣ ಇರೋದಿಲ್ಲ, ಮತ್ತೆ ದೈಹಿಕವಾದ ಬೆಳವಣಿಗೆ ಆಗಿರೋದಿಲ್ಲ, ಅಂಥ ಮತ್ತೆ ಒಂದು ಆರ್ಥಿಕವಾದ ಒಂದು ಜಾಗೃತಿ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮಾಡಿದ್ರೆ ಆಕೆಯೇ ಒಂದು ಸಬಲವಾಗಿ ಒಂದು ಸ್ಟ್ರಾಂಗ್ ಆಗಿ ನಿಂತಿರೋದಿಲ್ಲ. ಆಕೆಗೆ ಹುಟ್ಟುವಂತಹ ಮಕ್ಕಳು ಕೂಡ ಆರೋಗ್ಯ ಅಂತ ಒಂದು ಉತ್ತಮವಾದಂಥ ಸಮಾಜದಲ್ಲಿ ಒಂದು ಶಿಕ್ಷಣ ಪಡೆದುಕೊಳ್ಳೋದ್ರಲ್ಲಾಗ್ಲಿ, ಒಂದು ಕೆಲಸವನ್ನು ಪಡೆದುಕೊಳ್ಳೋದ್ರಾಗ್ಲಿ, ಸಮಾಜದಲ್ಲಿ ಒಂದು ಗಟ್ಟಿ ನೆಲೆಯನ್ನು ಕಟ್ಟಿಕೊಳ್ಳೋದ್ರಾಗ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಯಾರು ಕೂಡ ಬಾಲ್ಯ ವಿವಾಹ ಮಾಡಬಾರ್ದು. ಇದು ಒಂದು ಸರ್ಕಾರ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಕಾರ್ಯಕ್ರಮ ತಂದಿದೆ. ನಮ್ಮ ಇಲಾಖೆಯ ಒಂದು ಎಲ್ಲ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವತ್ತೊಂದು ದಿನ ಮಧ್ಯರಾತ್ರಿ 12 ಗಂಟೆ ರಾತ್ರಿನಲ್ಲಿ ಒಂದು ಪ್ರಕರಣ ಬಂದರೂ ಕೂಡ 112 ಅನ್ನೋದು ಒಂದೇನಿದೆ, ಆ ಒಂದು ಪೊಲೀಸ್ ಒಂದು ನಂಬರಿಗೆ ಹೋದಂತ ಪ್ರಕರಣಗಳಲ್ಲಿ ಅರ್ಧ ಗಂಟೆ ಮಧ್ಯರಾತ್ರಿಯಲ್ಲಿ ನಮಗೆ ಯಾವುದೇ ಒಂದು ಪೊಲೀಸ್ ಅವರು ಅಥವಾ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಸ್ಥಳದಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಪೊಲೀಸ್ನವ್ರು ಬಂದು ಒಂದು 12 ಗಂಟೆ 1 ಗಂಟೆ 2 ಗಂಟೆಗಳಲ್ಲಿ ಕೂಡ ತಪ್ಪಿದ್ದಾರೆ. ಈ ಒಂದು ಕನ್ಸಲ್ಟಿಯಲ್ಲಿ ಮೊನ್ನೆ ಕೂಡ ಒಂದು ಪ್ರಕರಣ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ತೇನೆ ಅಂತಂದ್ರೆ, ನಮ್ಮ ಮಕ್ಕಳು ಒಂದು ಪಂಚಾಯತಿಯಲ್ಲಿರುವಂತಹ ಹೆಣ್ಮಕ್ಳು, ಅದು ನಮ್ಮ ಮನೆ ಹೆಣ್ಮಕ್ಳುಗಳು, ಅವರು ಒಂದು ಬದುಕನ್ನ ಕಟ್ಕೊಳ್ಬೇಕು, ಬರುವಂತ ಸಮಸ್ಯೆಗಳನ್ನ ಎದುರಿಸಬೇಕು, ಅವರ ಮಕ್ಕಳುಗಳು ಸರಿಯಾದ ಒಂದು ನೆಲೆಯಲ್ಲಿ ನಿಂತ್ಕೋಬೇಕು ಅಂದ್ರೆ ಫಸ್ಟ್ ಅವರಿಗೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಿ, ಅವರೊಂದು ಆರ್ಥಿಕವಾಗಿ ನೆಲೆಗಟ್ಟಿನಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಕೊಡಿ. ಆದ್ರೆ ಮದುವೆಗೆ ಅವಕಾಶ ಒಂದು ಜಗತ್ತನ್ನ ಅರಿಯುವ ಮುಂಚೆನೆ ಬಾಲ್ಯ ವಿವಾಹ ಮಾಡಿದಲ್ಲಿ ಆಕೆಯ ಬದುಕು ಹಾಳಾಗುತ್ತಂತೆ, ಆಕೆಯ ಮಕ್ಕಳ ಬದುಕು ಕೂಡ ಹಾಳಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮಾಡಬೇಡಿ ಅಂತ ನಾನು ತಿಳಿಸ್ತೇನೆ. 4 ಪ್ರಕರಣಗಳು ಕಂಡುಬಂದಿದೆ, ಆದ್ರೆ ತಡೆಗಟ್ಟಿದೀವಿ. ಬಾಲ್ಯ ವಿವಾಹ ಆಗಿಲ್ಲ, ಆಗೋದಿಗೂ ಬಿಡೋದಿಲ್ಲ. ಆದ್ರೆ ದಯಮಾಡಿ ನಾವು ಈ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದೀವಿ ಅಂತ ಈ ತರ ಒಂದು ಹೇಳಿ ಅರಿವು ಕೊಡಿ ಅಂತ ಹೇಳಿದ್ರಲ್ಲ, ಇವರು ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತಾ, ದಯಮಾಡಿ ಎಲ್ಲರೂ ಕೂಡ ಒಂದು ಬಾಲ್ಯ ವಿವಾಹಕ್ಕೆ ಆದ್ಯವಾಗಿ ಬಾಲ್ಯ ವಿವಾಹ ಮುಕ್ತವನ್ನಾಗಿ ಮಾಡಬೇಕು. ಈ ರೀತಿ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲಿ ಸುಸ್ತಾಗೋಗಿದೆ ಎಲ್ಲ ಮಾಡಿದ್ರು. 3 ವಾರಕ್ಕೆ ಮುಂಚೆ 2 ವಾರ ಮಾಡಿದ್ವಿ, ತಿಂಗಳ ಮೇಲೆ ಒಂದಿನ ದಿವಸ. ಯಾಕೆ ಹೇಳ್ತಾ ಇದ್ರೆ, ಒಂದು ತಿಂಗಳಾದ್ಮೇಲೆ 1 ದಿವಸ ಆದ್ರೂ ಇಷ್ಟೇ ಕೆಲಸ ಆಗಿದೆ. ಇಷ್ಟೆಲ್ಲ ಬಂದು ಇಷ್ಟೆಲ್ಲ ಹೊಡೆದಾಡಿ ಇಷ್ಟೆಲ್ಲ ಸೇರಿಸಿ ಅಂದ್ರೆ ಕೆಲಸ ಎಷ್ಟು ಈಗ ಏನಾಯ್ತೈತೆ. ಈ ಕಾರ್ಯಕ್ರಮ ಹಾಕೊಂಡಿದ್ದೆ ನಾವು ಶುರು ಮಾಡಿದ್ದು ಯಾವಾಗ ಬೆಳಿಗ್ಗೆ ಹೊತ್ತು ಮನೆಗೆ ಬರೋರು ಅಥವಾ ಆಫೀಸಲ್ಲಿ ಸಿಕ್ಕವರು ಜನರು ಹೇಳೋರು, ಇದು ಮಾಡಿಸ್ಕೊಡು ಅದ್ ಮಾಡಿಸ್ಕೊಡು, ಇವ್ರು ಫೋನ್ ಮಾಡೋ ಇವ್ರು ರೆಕಮೆಂಡ್ ಮಾಡು ಅಂತ. ವಾಪಸ್ ನಾನು ಮಾಡಿದಾಗ ಯಾವಾಗ ಹೇಳೋರು, ಸರ್ ನನ್ನ ಹತ್ರ ಇಲ್ಲ, ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ಅಥವಾ ಆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆ ಬರಬೇಕು. 2-3 ಡಿಪಾರ್ಟ್ಮೆಂಟ್ ಆದ್ರೆ ಒಂದು ಕೆಲಸ ಆಯ್ತಾ ಇತ್ತು. ಸೊ ಅದಕ್ಕೆ ಈ ಕಾರ್ಯಕ್ರಮ ಹಾಕೊಂಡಿದ್ವಿ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಇದ್ರೆ ಎಲ್ಲ ಕೆಲಸ ಆಗ್ತಿದೆ ಅಂತ ಅನ್ಕೊಂಡು ನಾವು ಕೆಲಸ ಶುರು ಮಾಡಿದ್ದು. ಇನ್ನು ಈ ಮೊದಲನೇದಾಗಿ ನಾನು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಲ್ ಕಲೆಕ್ಟರ್ಗಳು, BAಗಳು ಇವೆಲ್ಲ ಮನೆಗೆ 2 ವಾರಗಟ್ಟಲೆ ನೀವು ಪ್ರತಿ ಮನೆಗೆ ಹೋಗಿ 1998 ಮನೆಗಳಿಗೆ ಹೋಗಿ ನೀವು ಮಾಹಿತಿನ ತಂದ್ಕೊಟ್ಟಿದ್ದೀರಿ. ಸೊ ಮೊದಲನೇದಾಗಿ ನಿಮ್ಗಳಿಗೆ ಧನ್ಯವಾದಗಳು. ಯಾಕಂದ್ರೆ ಈ ಬಿಸಿಲಲ್ಲಿ ಹೋಗಿ ಬೆಳಗ್ಗೆ ಸಾಯಂಕಾಲ ಮನೆ ಮುಂದೆ ಕೂತ್ಕೊಂಡು 1/2 ಗಂಟೆ ಪ್ರತಿ ಮನೆಯಲ್ಲೂ ಕೂತ್ಕೊಂಡು ಮಾಹಿತಿನ ತಂದ್ಕೊಟ್ಟಿದ್ದೀರಿ. ಸೊ ಧನ್ಯವಾದಗಳು ಮತ್ತೊಮ್ಮೆ.
ಅದು ಕಷ್ಟಕರದ ಕೆಲಸ. ಅದು ನಮ್ಗೆ ಮಾಹಿತಿ ತಂದುಕೊಟ್ಟಿರೋದ್ರಿಂದ ಇವಾಗ ಒಂದಷ್ಟು ಕೆಲಸ ಮಾಡಿದೀವಿ. ಅದು ಮುಂದಕ್ಕೂ ಇನ್ನು ಆ ಮಾಹಿತಿ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಸುಲಭ ಆಯ್ತದೆ. ಮನೆಗೆ ಯಾವ್ಯಾವ ತರ ಸಮಸ್ಯೆಗಳು ಯಾವ ಊರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ಮುಂದಕ್ಕೆ ಕೆಲಸ ಮಾಡಿಸ್ಕೊಳ್ಳೋಕೆ ಈಸಿ. ಅದಾದ ನಂತರ ಇಲ್ಲಿ ಮೇಜರ್ ಆಗಿ ಈಗ ಎಲ್ಲ ಅಧಿಕಾರಿಗಳು ಹೇಳುವಂಥದ್ದು ಈ ಸ್ಮಶಾನಗಳದ್ದು ಸಮಸ್ಯೆಗಳಿದ್ವು, ಅದನ್ನು ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಒಂದು ಈ ದೊಡ್ಡಬಳ್ಳಾಪುರದಲ್ಲಿ ಒಂದು ಮತ್ತೆ ತಾಳಸಾಸನ ಒಂದು. ತಾಳಸಾಸನದಲ್ಲಿ ಜಾಗ ಇದ್ದಿದ್ದು ತುಂಬಾ ದೂರ ಇರೋದ್ರಿಂದ ಅಲ್ಲೇ ಮಾಡ್ಕೊತೀವಿ ಅಂತ ನಾವು ಮಾತಾಡಿದ್ದಾರೆ. ಎಲ್ಲ ನಾವು ಊರಲ್ಲಿ ಕೇಳಿದಂಥದ್ದು ಅದನ್ನು ದಿನಗಳಲ್ಲಿ. ನಂತರ ಆಶ್ರಯ ಮನೆಗಳು ಹೆಚ್ಚು ಬೇಡಿಕೆ ಇಲ್ಲಿ ಬಂದಿರುವಂತದ್ದು. ಸುಮಾರು 8 ಎಕರೆ ಅಷ್ಟು ಆಶ್ರಯ ಮನೆಗೆ ಅಂತ ಮೀಸಲಾಗಿಟ್ಟಿದ್ದೀವಿ. ಸುಮಾರು ನಾವು ಲೆಕ್ಕ ಹಾಕ್ದಂಗೆ 400 ಮನೆಗಳನ್ನ ಕೊಡಕ್ಕೆ ಇವಾಗ ಅವಕಾಶ ಇದೆ. ಅದನ್ನೇ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ವಿ. ಪಟ್ಟಿಗಳನ್ನ ಮಾಡಿ ನಾವು ಕೊಡಕ್ಕೆ ಯಾರ್ಯಾರಿಗೂ 500 ಚಿಲ್ಡ್ರನ್ ಮನೆಗಳು ಅರ್ಜಿ ಬಂದಿದೆ. ಎಲ್ಲ ಯಾರು ಎಲಿಜಿಬಲ್ ಇರ್ತಾರೆ ಯಾರಿಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ, ನಾವು ಅಂದ್ರೆ ಪಂಚಾಯತಿಗಳು ಪರಿಶೀಲನೆ ಮಾಡಿ ಅದರಿಂದ ಕೊಡೋಕೆ ಅವಕಾಶ ಇದೆ. ಮತ್ತೆ ರಸ್ತೆ ತೆರವುಗಳು ಸುಮಾರು ಜನ ತೆರವು ಬಿಟ್ಬಿಟ್ಟಿದ್ರು. ಅದನ್ನೆಲ್ಲ ತೆರವು ಮಾಡಿಸಿ ಅವ್ರಿಗೆ ಅಧಿಕಾರಿಗಳು ಎಲ್ಲ ಅವಕಾಶ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದಷ್ಟು ರಸ್ತೆಗಳು ಓಡಾಡಕ್ಕಿರಲಿಲ್ಲ. ಎಷ್ಟೊಂದ್ ಕಡೆ ಸಮಸ್ಯೆಗಳೇನಾಯ್ತು ಅಂದ್ರೆ ಇಳುವರಿ ಜಮೀನು ಬರ್ತಿದೆ ಎಷ್ಟೊಂದ್ ಕಡೆ. ಈಗ ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಒಳಗಡೆ ಸಾಯಂಕಾಲ ಹೋಗಿದ್ವಿ. ಒಂದಷ್ಟು ಕಡೆ ರೈತರೇ ಸರ್ಕಾರಿ ಜಮೀನುಗಳಲ್ಲಿ ಜಾಗ ಬಿಡಿಸಿದ್ರು, ಮುಂದೆ ಇಳುವರಿ ಜಮೀನು ಇತ್ತು ಅವರೇ ಬಿಟ್ಕೊಂಡಿದ್ದಾರೆ. ಒಂದು ಅನ್ಯೋನ್ಯವಾಗಿ ಇರಬೇಕು, ಮತ್ತೆ ಅಲ್ಲಿ ರಸ್ತೆ ಆದ್ರೆ 50-60 ಜನ ರೈತರಿಗೆ ಅನುಕೂಲ ಆಯ್ತದೆ ಅನ್ನೋದ್ರಲ್ಲಿ ಅವರೇ ಬಿಟ್ಕೊಂಡಿದ್ದಾರೆ. ಅದನ್ನೆಲ್ಲ ತೆರವು ಮಾಡಿಸಿ ಈ ಎಲ್ಲ ತೆರವು ಮಾಡಿಸಿ ಸರ್ಕಾರಿ ಜಾಗಗಳನ್ನ ಆದಷ್ಟು ಪ್ರೊಟೆಕ್ಟ್ ಮಾಡಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲೆಲ್ಲಿ ಸರ್ಕಾರಿಗಳ ಜಾಗಗಳಿದ್ವು ಇನ್ನೂ ಇದೆ. ಇನ್ನೂ ಸುಮಾರು ಸಮಸ್ಯೆಗಳಂತೂ ಎಲ್ಲ ಸಮಸ್ಯೆಯನ್ನು ಮುಗಿಸಿಲ್ಲ. ಇನ್ನೂ ಸುಮಾರು ಸಮಸ್ಯೆಗಳು ಬಾಕಿ ಇದೆ. KEB ಸಮಸ್ಯೆಗಳನ್ನ ಆದಷ್ಟು ಈಗ ಕಂಬ ಮುರಿದೋಯ್ತು ಅಥವಾ ಲೈನ್ ಬಿದ್ದೋಯ್ತು ಅನ್ನೋದಕ್ಕೆ ಮುಂಚೆನೆ ನಾವು ಇಲ್ಲಿ ಸುಮಾರು 150 ಕಂಬಗಳನ್ನ ಇಲ್ಲಿ ಮತ್ತೆ TCಗಳು 3 ಕಿಲೋಮೀಟರ್ ಅಷ್ಟು ವೈರ್ಗಳನ್ನ ಇದನ್ನೆಲ್ಲ ರೀಪ್ಲೇಸ್ ಮಾಡಿ ರೆಡಿ ಮಾಡಿ ಆದಷ್ಟು ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ಸಮಸ್ಯೆ ಇರುವಂತದ್ದು ಈ ಭಾಗಕ್ಕೆ, ಎಸ್ಪೆಷಲಿ ದೊಡ್ಡಬಳ್ಳಾಪುರದಲ್ಲಿ ಈ ಭಾಗಕ್ಕೆ ಈಗ ಕನೆಕ್ಷನ್ ಆ ಕಡೆ ಕೊಟ್ಬಿಟ್ಟಿದೀವಿ. ನಮ್ಮನ್ನ ಅಲ್ಲಿ ಬೇಡ ಇಲ್ಲಿ ಪಾಂಡಪುರ ಸೇರಿಸಿ ಅಂತ ಎಲ್ಲ ಒತ್ತಾಯ ಮಾಡಿದ್ರು. ಇಂಜಿನಿಯರ್ ಅವರು 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಯಾಕೆಂದ್ರೆ ಅದನ್ನ ಅಪ್ರೂವಲ್ ತಗೊಂಡು ನಾವು ವೈರ್ನ ಟ್ರೈನ್ ಟ್ರ್ಯಾಕ್ ಅಡಿಯಲ್ಲಿ ತಗೊಂಡ್ಬರ್ಬೇಕಾಗಿರೋದ್ರಿಂದ ಅದಕ್ಕೆ ಅಪ್ರೂವಲ್ ರೈಲ್ವೇಸ್ ತಗೊಂಡು ಮಾಡಿಸ್ಕೊಳ್ಳೋಕೆ ಏನ್ ಮಾಡಬೇಕು ಕೆಲಸ ಮಾಡ್ತಿದ್ದಾರೆ. ಅದು ಯಾರು ಕೇಳಿದ್ರು ಇವಾಗ ಅದಕ್ಕೆ ನಿಮ್ಗೆ ಮಾಹಿತಿಗೋಸ್ಕರ ಹೇಳಿದ್ವಿ. ಆಮೇಲೆ ಇದು ಮೇಜರ್ ಆಗಿ ಒಂದು ಇನ್ನು ಅದನ್ನ ಮುಂದಿನ ವಾರದೊಳಗೆ ಆದಷ್ಟು ಬೇಗ ಯಾವಾಗಂತ ಗೊತ್ತಿಲ್ಲ. ಈ ಎಲ್ಲರೂ ಸಂತೆ ರಸ್ತೆಯಲ್ಲಿದೆ, ಸ್ವಲ್ಪ ಸೈಡ್ಗೆ ಹಾಕಿ ಅಂತ ಇತ್ತು. ಅದೊಂದಷ್ಟು ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅಂತ ಚರ್ಚೆಗಳು ನಡೀತಾ ಇತ್ತು. ಅದೊಂದು ಸಾಲ್ವ್ ಮಾಡಕ್ ಆಗಿಲ್ಲ. ನಾವು ಅನ್ಕೊಂಡ್ವಿ ಸಾಲ್ವ್ ಮಾಡ್ಬೋದು, ಮುಂದಿನ ಸೋಮವಾರ ಸಂತೆ ಎಲ್ಲ ವಸ್ತು ಕಡೆ ಮಾಡ್ಬೋದು ಅನ್ನೋದನ್ನ ಅದನ್ನು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀವಿ. ಏನು ಯಾವ ಕಡೆ ಹಾಕ್ಬೇಕು ಅಂತ ಊರವ್ರ ಜೊತೆ ಪಂಚಾಯತಿಯವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಹೀಗೆ ಆಮೇಲೆ ಎಲ್ಲ ಒಂದು ಮೇಜರ್ ಇಶ್ಯೂ ಏನಾಯ್ತು ಅಂದ್ರೆ ಇಲ್ಲಿ ಸುಮಾರು 350 ಎಷ್ಟು ಅರ್ಜಿ ಬಂದಿದೆ ಈ ಸೊತ್ತು 279 ಅರ್ಜಿ ಬಂದಿದೆ. ಹೋದ ವಾರ ಸರ್ಕಾರ ಹೊಸದಾಗಿ ಈ ಸ್ವತ್ತು ಸಾಫ್ಟ್ವೇರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಮುಂಚೆ 30 ಚಿಲ್ಲರೆ ಈ ಸ್ವತ್ತನ್ನ ತೆಗೆದಿದ್ರು. ಅದ ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇದೇನಾಗಿದೆ, ಈಗ ಜನರೇ ಪಬ್ಲಿಕ್ ಪೋರ್ಟಲ್ ಹೋಗಿ ಅಪ್ಲೋಡ್ ಮಾಡಬೇಕು, ನಮ್ಗೆ ಈ ಸ್ವತ್ತು ಬೇಕು ಮತ್ತೆ ದಾಖಲಾತಿ ಬೇಕು. ಅದು ಈ ಸಾಫ್ಟ್ವೇರ್ ಈ ಮೈಸೂರು ಭಾಗಕ್ಕೆ ಯಾವುದರಲ್ಲೂ ವರ್ಕ್ ಆಯ್ತಾ ಇಲ್ಲ. ಅದರಿಂದ ಇಲ್ಲಾಂದ್ರೆ 300 ಈ ಸ್ವತ್ತುಗಳನ್ನ ಇವತ್ತು ಮುಗಿಸ್ಬೋದಿತ್ತು. ಅದಕ್ಕೆ ಅದನ್ನ ಸಮಸ್ಯೆ ಇದೆ, ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಇರೋದ್ರಿಂದ ಅದನ್ನ ಫಿಕ್ಸ್ ಮಾಡಿದ್ಮೇಲೆ ಇನ್ನೊಂದೇನಂದ್ರೆ ಇನ್ ಯಾವುದೇ ಕಾರಣಕ್ಕೂ ಈ ಸ್ವತ್ತನ್ನ ಡಿಲೇ ಮಾಡಕ್ಕೆ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ.
ಈಗ ನಾನು ನನ್ಗೆ ಈಸೋದ್ಬೇಕು ನಮ್ಮ ಮನೆಗೆ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನಾನು ಅಪ್ಲೈ ಮಾಡಿದ್ರೆ ನನ್ಗೆ ಈಸೋದ್ಬೇಕು ಅಂತ ಇವ್ರು ಕೆಲಸ ಮಾಡದೇ ಆಟೋಮೆಟಿಕ್ ಆಗಿ 15 ದಿವಸದಲ್ಲಿ ನಿಮ್ಗೆ ಈಸೋ ಸಿಗುತ್ತೆ. ಸೊ ಇದು ಆ ಥರದ್ದು ಸರ್ಕಾರ ಮಾಡಿದ್ರೆ 2 ತಿಂಗಳು 3 ತಿಂಗಳು 4 ವರ್ಷ 5 ವರ್ಷ ಕತೆ ಇಲ್ಲ. ಇದು ಹೋದ ವಾರ ಇಂಟ್ರೊಡ್ಯೂಸ್ ಮಾಡಿರೋದು, ಅದಕ್ಕೆ ಹೊಸದಾಗಿ ಅದನ್ನ ಮಾಡಿರೋದು. ಅದೇ ದಾಖಲಾತಿಗಳು ಕರೆಕ್ಟ್ ಆಗಿರ್ಬೇಕಷ್ಟೇ. ಅಂದ್ರೆ ದಾಖಲಾತಿಗಳಿಲ್ಲ ಅಂದ್ರೆ ನೀವು ಸುಮ್ಮನೆ ಡಿಲೇ ಆಗುತ್ತೆ. ಬಟ್ 15 ದಿವಸದಲ್ಲಿ ನಿಮ್ಗೆ 2 ವಾರದಲ್ಲಿ ಕೊಡ್ಬೇಕಂತ ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ಅಲ್ಲೇ ಎಲ್ಲ ದಾಖಲಾತಿಗಳು ಸರಿ ಇದ್ರೆ ನೀವು ಆಟೋಮೆಟಿಕ್ ಆಗಿ ಆಟೋ ಜನರೇಟ್ ಆಗುತ್ತೆ. ಯಾರು ಏನು ಕೈ ಆಡ್ಸಂಗಿಲ್ಲ. ಇದ್ರ ಇನ್ನೂ ಹಲವಾರು ಸಮಸ್ಯೆಗಳಿದ್ವು. ಎಲ್ಲ ಆದಷ್ಟು ಪ್ರಯತ್ನ ಪಟ್ಟಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ಎಲ್ಲರೂ ಮತ್ತೆ ಸ್ಥಳೀಯರು ಎಲ್ಲರೂ ನಾವೆಲ್ಲ ಊಟ ಹಾಕಿ 3 ವಾರಗಟ್ಟಲೆ ಪ್ರತಿಯೊಬ್ಬರಿಗೂ ಮಧ್ಯಾಹ್ನ ಊಟ ಹಾಕಿ ನಮ್ಗೆ ನೋಡ್ಕೊಂಡಿದ್ವಿ. ಊರಿನ ಯಜಮಾನರುಗಳು, ಸ್ಥಳೀಯರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಜಾಸ್ತಿ ಹಿಂಸೆ ಕೊಟ್ಟಿದ್ದೀವಿ. ಕೆಲಸ ಮಾಡಿ ಅಂತ ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಈ ತರನೇ ಅಂದ್ರೆ ದಯವಿಟ್ಟು ಇದನ್ನ ನಾನು ಕೇಳ್ತಿರೋ ಪಂಚಾಯತಿಯವರಿಗೆ ಮತ್ತೆ ಎಲ್ಲ ಸ್ಥಳೀಯವಾಗಿರೋಂಥವ್ರಿಗೆ ಈ ಸಮಸ್ಯೆಗಳನ್ನ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಯಾವುದಿದೆ ಅಂತ, ಅದನ್ನ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಇವತ್ತಿಗೆ ಹೆಂಗೆ ಬಿಟ್ಬಿಟ್ರೆ ಹಾಗೆ ಇರ್ತದೆ. ಪ್ಲಸ್ ಎಷ್ಟೊಂದ್ ಕಡೆ ಈಗ ಒತ್ತುವರಿ ಮತ್ತೆ ಸ್ಮಶಾನ ಆಗ್ಲಿ ಬೇರೆ ಇದಾಗ್ಲಿ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಹೋಯ್ತು ಮುಗೀತು ಅಂದ ತಕ್ಷಣ ಬಿಟ್ಕೊಡೋದು ಬೇಡ. ಡೆವಲಪ್ಮೆಂಟ್ ಮಾಡಕ್ಕೆ ನೀವು ನರೇಗಾದಲ್ಲಿ ದುಡ್ಡು ಹಾಕೊಂಡು ಡೆವಲಪ್ಮೆಂಟ್ ಮಾಡಕ್ಕೆ ಏನ್ ಮಾಡ್ಬೇಕು, ಅದು ಇದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯ. ಈಗ ಇಲ್ಲ ಅಂದ್ರೆ ನಮ್ಗೆ ಈಗ ಬರ್ತೀವಿ ಮಾಡ್ತೀವಿ ಹೋಯ್ತೀವಿ ಮತ್ತೆ ಪುನಃ ನಾವು ಗಮನ ಹರಿಸಕ್ಕೆ ಕಷ್ಟ. ಕಾರ್ಯರೂಪಕ್ಕೆ ತರಕ್ಕೆ ಮಾಡ್ತಾ ಇದೀವಿ. ಈ ಮೊನ್ನೆ ಹೋಗಿದ್ವಿ ಹಿಂದ್ಗಡೆ ಇದರಲ್ಲಿ ರಸ್ತೆಗಳು ಸರಿ ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಅದಕ್ಕೇನು ರಸ್ತೆ ಮಾಡಿಸ್ಬೇಕು ಅಂತಾನೂ ಹೇಳಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಮೆಷರ್ ಮಾಡಬೇಕು ನಮ್ಗೆ. ಯಾಕಂದ್ರೆ ದೇವಸ್ಥಾನ ಐತಲ್ಲ, ದೇವಸ್ಥಾನದ ಹತ್ರ ಕಲ್ಲು ಹಾಕೋರೆ. ಇವಾಗ ಬಂದಿರೋ ಮಾಹಿತಿ ಈ ಏನ್ ಟ್ರೈನ್ ಟ್ರ್ಯಾಕ್ ಇದೆಯಲ್ಲ ಇದು 2 ವರ್ಷ ಆಗುತ್ತೆ. ಇನ್ನೂ ಡಬಲ್ ಟ್ರ್ಯಾಕ್ ಆಗುತ್ತೆ. ಅವಾಗ ಇನ್ನೂ ಲ್ಯಾಂಡ್ ಅಕ್ವೈರ್ ಮಾಡ್ತಾರೆ. ಬುಲೆಟ್ ಟ್ರೈನ್ಗೆ ಇದಕ್ಕೆಲ್ಲ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೂ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಾಗ ಇನ್ನೂ ಈಗ ಲಾಸ್ಟ್ ಟೈಮ್ ದೇವಸ್ಥಾನ ಇದೆ ಅಂತೇಳಿ ನೀವು ಊರವರೆಲ್ಲ ಆ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿರ್ತಲ್ಲ. ಸೊ ಅದಕ್ಕೆ ಯಾವ ತರ ಮುಂದಿನ ಅದು ಚರ್ಚೆ ಬರ್ತದೆ ಈ ಊರಲ್ಲಿ. ಅದಾದ ನಂತರ ಅಂಡರ್ ಬ್ರಿಡ್ಜ್ ಮಾಡ್ಸಕ್ಕೆ ನಾವು ಆಗಲೇ DRM ಅವರು ಏನು ಮೈಸೂರು ಇದ್ದಾರೆ ಅದಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅದನ್ನು ಮತ್ತೆ 88ನೇದು ತಾಳ್ಸಾಸ್ನದ್ದು ಅದನ್ನು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅಂಡರ್ ಬ್ರಿಡ್ಜ್ ಆಗ್ಬಿಟ್ರೆ ಈಸಿಯಾಗಿ ನಾವು ಪಾಸ್ ಆಗೋದು. ಇದು ಬೇಕೇ ಬೇಕು. ಸಾರ್ವಜನಿಕರು ಬೇಕು. BTVT ರಸ್ತೆ ಏನು ಇವರು ಮುಂದಿನ ಸಿದ್ಧತೆ ಮಾಡಬೇಕು ಅಂತ ಹಂಗಮ್ಮ ಸಿಸ್ಟರ್, ಸುಮತಿ ಡಾಟಾ ಎಂಟ್ರಿ, ಚೇತನ್, ಹಾಗೆ ಚಾಂದಿನಿ ಅವರು, ಹಾಗೆ ಇನ್ನು ಕಾರ್ಯಕ್ರಮ ಮುಗಿಲ್ಲ, ದಯಮಾಡಿ ಬನ್ನಿ. ಅಣ್ಣ ಒಂದು ಫೋಟೋ. ಓಕೆ.